ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶ್ರೀ ಕ್ಷೇತ್ರ ಹಿಪ್ಪರಗಿಯಲ್ಲಿ ಇಂಚಗೇರಿ ಸಂಪ್ರದಾಯದ ಶ್ರೀ ಸಮರ್ಥ ಸದ್ಗುರು ಸಂಗಮೇಶ್ವರ ಮಹಾರಾಜರ 94ನೇ ಪುಣ್ಯ ಸ್ಮರಣೋತ್ಸವ ಅಧ್ಯಾತ್ಮ ಸಪ್ತಾಹ ಕಾರ್ಯಕ್ರಮವು ನವೆಂಬರ್ 8ರಿಂದ ನವೆಂಬರ್ 10ರವರೆಗೆ ಅತಿ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಹಿಪ್ಪರಗಿ ಸಂಗಮೇಶ್ವರ ಮಠದ ಪೀಠಾಧ್ಯಕ್ಷರಾದ ಪೂಜ್ಯ ಸಮರ್ಥ ಸದ್ಗುರು ಪ್ರಭುಜಿ ಮಹಾರಾಜರು ಸುದ್ದಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಇದೇ ತಿಂಗಳ ನವೆಂಬರ್ 8ರಂದು ಮುಂಜಾನೆ 11 ಗಂಟೆಗೆ ದಿಂಡಿ ಪಲ್ಲಕ್ಕಿ ಪಾದಯಾತ್ರೆಗಳನ್ನು ಬರಮಾಡಿಕೊಳ್ಳುವ ಹಾಗೂ ಸಪ್ತಾಹ ಸಮಾರಂಭೋತ್ಸವ ನಡೆಯಲಿದೆ. ನವೆಂಬರ್ 9ರಂದು ಸಾಯಂಕಾಲ 5:30ಕ್ಕೆ ಸರ್ವಧರ್ಮಗಳ ಸಮನ್ವಯ ಏಕತಾ ಬೃಹತ್ ಸಮಾವೇಶ ನಡೆಯಲಿದೆ. ಕೊನೆಯ ದಿನ ಅಂದರೆ ನವೆಂಬರ್ 10ರಂದು ಮುಂಜಾನೆ 9:30ಕ್ಕೆ ಸಪ್ತಾಹ ಸಮಾರೋಪ ಸಮಾರಂಭ ನಡೆಯಲಿದೆ. 3 ದಿನ ನಡೆಯುವ ಅಧ್ಯಾತ್ಮ ಸಪ್ತಾಹದಲ್ಲಿ ಎಲ್ಲರೂ ಪಾಲ್ಗೊಂಡು ಶ್ರೀ ಸಮರ್ಥ ಸದ್ಗುರು ಸಂಗಮೇಶ್ವರ ಮಹಾರಾಜರ ಕೃಪೆಗೆ ಪಾತ್ರರಾಗಿ ಪುನೀತರಾಗಬೇಕೆಂದು ಹಿಪ್ಪರಗಿ ಮಠದ ಪ್ರಭುಜಿ ಮಹಾರಾಜರು ತಿಳಿಸಿದ್ದಾರೆ. ಹಿಪ್ಪರಗಿ ಮಠದ ಪೀಠಾಧಿಪತಿ ಪರಮ ಪೂಜ್ಯ ಪ್ರಭುಜಿ ಮಹಾರಾಜರು ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ 94ನೇ ಪುಣ್ಯ ಸ್ಮರಣೋತ್ಸವ ಅಧ್ಯಾತ್ಮ ಸಪ್ತಾಹದ ಈ ಶುಭ ಸಂದರ್ಭದಲ್ಲಿ ಇಂಚಗೇರಿ ಸಂಪ್ರದಾಯದ ಬಗ್ಗೆ ಏನು ಹೇಳುತ್ತಾರೆ ನೋಡೋಣ ಬನ್ನಿ ವೀಕ್ಷಕರೇ. ಯಾವ ಅಂದ್ರೆ ರಾಜ್ಯಗಳಿಂದ ಜನ ಬರ್ತಾರೋ ಸುಮಾರು ಎಷ್ಟು ಜನ ಕೂಡಬಹುದು? ಪ್ರತಿ ವರ್ಷದಂತೆ ಈ ಸಲವೂ ಕೂಡ ಈ ಸಪ್ತಾಹ ಜರುಗ್ತಾ ಇದೆ. ಪ್ರತಿ ವರ್ಷ ಈ ಸಪ್ತಾಹದಲ್ಲಿ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಈಗ ನಾನಾ ಕಡೆಗಳಿಂದಲೂ ಇಲ್ಲೇ ಇಂಚಗೇರಿ ಸಂಪ್ರದಾಯದ ಅನುಯಾಯಿಗಳು ಬರ್ತಾ ಇದ್ದಾರೆ. ಸುಮಾರು ಲಕ್ಷೋಪಾದಿಯೊಳಗ ಬಂದು ಇಲ್ಲೇ ದರ್ಶನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ಸಪ್ತಾಹದಲ್ಲಿ ನೀವು ಯಾವ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಿ? ಈ ಸಪ್ತಾಹಕ್ಕೆ ಸುಮಾರು ಒಂದು 25-30 ಕಡೆಗಳಿಂದ ದಿಂಡಿ ಪಲ್ಲಕ್ಕಿ ಪಾದಯಾತ್ರೆಯನ್ನು ಕೈಗೊಂಡು ಸಾವಿರ ಸಂಖ್ಯೆಯೊಳಗ ನಡೀತಾ ಬಂದು ಈ ಸಪ್ತಾಹದೊಳಗೆ ಪಾಲ್ಗೊಂಡು ಪುನೀತರಾಗ್ತಾ ಇದ್ದಾರೆ. ಆ ದಿಶೆಯೊಳಗ ಇವತ್ತ ನಾಳೆ ಬರುವಂತ ಅವರು ಇಲ್ಲಿ ಬಂದು ಮುಟ್ಟಿದ ಮೇಲೆ ಪಾಲ್ಕಿ ಉತ್ಸವಗಳನ್ನು ನಡೆದು ಆ ಪಾಲ್ಕಿ ಉತ್ಸವಗಳನ್ನ ಬರಮಾಡಿಕೊಂಡು ಸಪ್ತಾಹವನ್ನ ಪ್ರಾರಂಭಿಸಲಾಗುತ್ತದೆ. ಈ ಸಪ್ತಾಹವನ್ನು ಪ್ರಾರಂಭ ಗದ್ಗಿ ಪೂಜೆಯೊಂದಿಗೆ ಪ್ರಾರಂಭವಾಗಿ ನಂತರ ದಾಸಬೋಧ, ವೀಣಾ ಪೂಜೆ, ಆ ನಂತರ ಪುರಾಣ ಪ್ರವಚನಗಳು ಜರುಗುತ್ತಾ ಇವೆ. ಇದು ಸಪ್ತಾಹದ ಪ್ರಾರಂಭ. ಈ ಸಪ್ತಾಹದ ಪ್ರಾರಂಭಕ್ಕಾಗಿ ಬಂದಂತ ಎಲ್ಲ ಕಡೆಗಳಿಂದ ಬಂದಂತ ಎಲ್ಲ ಮಹಾರಾಜರುಗಳು ಈ ಸಪ್ತಾಹದಲ್ಲಿ ಪಾಲ್ಗೊಂಡು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಅದು ದಾಸಬೋಧದ ಮೇಲೆ ಪ್ರವಚನ. ದಾಸಬೋಧ ಇದು ಇಂಚಗೇರಿ ಸಂಪ್ರದಾಯದ ಮೂಲ ಗ್ರಂಥ. ಈ ಮೂಲ ಗ್ರಂಥವನ್ನ ಪ್ರತಿಯೊಬ್ಬ ನಾಮಧಾರಿಕನು 3 ಸಮಯ ಅವನ ಪಠಣವನ್ನು ಮಾಡ್ಬೇಕಂತ ಹೇಳಿ ನಿಯಮ ಇದೆ. ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರು ಹಾಕಿಕೊಟ್ಟ ಕಿತ್ತಾದ ಪ್ರಕಾರ ಅವರು ನಿತ್ಯ ನಿಯಮ ಉಪಾಸನೆಯೊಂದಿಗೆ ದಾಸಬೋಧವನ್ನು ಪಠನ ಮಾಡೋದು, ಅದರ ಬಗ್ಗೆ ಚರ್ಚಾ ಮಾಡೋದು, ಅದರ ಮೇಲೆ ಪುರಾಣ ಪ್ರವಚನ ಮಾಡೋದು, ಎಲ್ಲರಿಗೂ ತಿಳುವಳಿಕೆ ಹೇಳುವಂತ ಕಾರ್ಯಕ್ರಮಗಳು ಜರುಗ್ತಾ ಇರ್ತವೆ. ಅದು ಸಪ್ತಾಹದ ಪ್ರಾರಂಭದಲ್ಲಿ ದೊಡ್ಡ ಸಂಖ್ಯೆಯೊಳಗೆ ಜನ ಸೇರಿರುವುದರಿಂದ ಬಂದಂತ ಎಲ್ಲ ಮಹಾರಾಜರುಗಳಿಂದ ಪುರಾಣ ಪ್ರವಚನಗಳು ಜರುಗುತ್ತಾ ಇವೆ.
ಸರ್ವ ಧರ್ಮಗಳ ಸಮಾವೇಶದ ವಿಶೇಷತೆ ಏನು? ಈ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯ ಇವತ್ತಿನವರೆಗೆ ನೋಡಿದ್ದಾದರೆ ಈ ಸಂಪ್ರದಾಯದೊಳಗೆ ಎಲ್ಲಾ ಜಾತಿಯ ಎಲ್ಲಾ ಧರ್ಮಗಳ ಜನರು ಇದ್ದಾರೆ. ಅಂದ್ರ ಇಲ್ಲಿ ಯಾವುದೇ ಭೇದ ಭಾವ ಅನ್ನೋದನ್ನ ಇಲ್ಲ. ಯಾಕಂತಂದ್ರ ಅವಿರೋಧಿ ಅಪೌರುಷೀಯ ವಿಚಾರಧಾರೆ ಇರುವುದರಿಂದ ಯಾವ ಧರ್ಮಕ್ಕೂ ಯಾವ ಜಾತಿಗೂ ಯಾರಿಗೂ ವಿರೋಧ ಇಲ್ಲಿ ಕಂಡು ಬರುವುದಿಲ್ಲ. ಇಲ್ಲಿ ಒಂದೇ ಒಂದು ಅಂತಂದ್ರ ಸದ್ಗುರುಗಳಿಗೆ ಶರಣ್ ಹೋಗಿ ಸದ್ಗುರುವಿನಿಂದ ನಾಮೋಪದೇಶ ಪಡ್ಕೊಂಡು ನಾಮಸ್ಮರಣೆ ಮಾಡುವಂತ ಪದ್ಧತಿಯನ್ನು ಹಾಕಿದ್ದಾರೆ. ಇದರಿಂದಾಗಿ ಇದರಲ್ಲಿ ಧರ್ಮ ಅನ್ನುವಂಥದ್ದು ಬೇರೆ ಬೇರೆ ಅನ್ನುವಂಥದ್ದು ಪ್ರಶ್ನೆನೇ ಉದ್ಭವ ಆಗುವುದಿಲ್ಲ. ಅದಕ್ಕಾಗಿ ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಜನರು ಈ ಸಪ್ತಾಹದೊಳಗೆ ಪಾಲ್ಗೊಳ್ತಾ ಇದ್ದಾರೆ. ಈ ಇಂಚಗೇರಿ ಸಂಪ್ರದಾಯ ಪ್ರಕಾರ ನಿಮ್ಮ ದೇವರ ಹಬ್ಬ ಅಂತ ಹೇಳ್ತಿರೋ ಅಥವಾ ದೇವರ ಇಂಚಗೇರಿ ಸಂಪ್ರದಾಯ ಅಷ್ಟ ಅಲ್ಲ, ಇವತ್ತು ಜಗತ್ತಿನ ಎಲ್ಲ ಧರ್ಮಗಳು ಕೂಡ ಚೈತನ್ಯ ಒಂದದ, ದೇವರು ಒಬ್ಬನಿದ್ದಾನೆ, ಸತ್ಯ ಒಂದದ ಅನ್ನೋದನ್ನ ಎಲ್ಲರೂ ಪ್ರತಿಪಾದಿಸ್ತಾ ಇದ್ದಾರೆ. ಪ್ರತಿಪಾದಿಸಿದ್ದನ್ನ ಅನುಭವಕ್ಕೆ ಯಾರು ತಂದುಕೊಳ್ಳುವುದಿಲ್ಲ. ಅದಕ್ಕಾಗಿ ನಂದು ಹೆಚ್ಚು ನಿಂದು ಹೆಚ್ಚು ಅಂತ ತಿಳ್ಕೊಂಡು ಭೇದ ಭಾವ ಉಂಟಾಗಿದೆ. ಆದ್ರೆ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದೊಳಗೆ ಇವತ್ತ ದೇವರು ಒಬ್ಬನೇ ಇದ್ದಾನೆ. ಆ ದೇವರು ಯಾರು ಅಂತ ಕೇಳಿದ್ರೆ ತನ್ನ ಆತ್ಮನೇ ದೇವರು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಆತ್ಮಹತ್ಯೆನ್ ತಿಳ್ಕೊಂಡು ನಾ ಮಾತಾಡ್ತನು, ಆತ್ಮಹತ್ಯೆನ್ ತಿಳ್ಕೊಂಡು ನೀವು ಕೇಳ್ತೀರಿ. ಆತ್ಮ ಹೋತಂದ್ರೆ ಏನ್ ಮಾಡ್ತಾರ? ಹುಗಿತಾರ ಅಥವಾ ಸುಟ್ಟು ಬಿಡ್ತಾರ. ಸತ್ಯ ಯಾವುದಿಲ್ಲ, ಆತ್ಮವೇ ಸತ್ಯ. ಆತ್ಮ ಯಾರು? ಆತ್ಮನೇ ತಾನು. ಆತ್ಮ ಯಾರದು? ಪರಮಾತ್ಮನ ಅಂಶ. ಪರಮಾತ್ಮ ಬೇರೆ ಆತ್ಮ ಬೇರೆ ಏನು? ಪರಮಾತ್ಮನೇ ಆತ್ಮ, ಆತ್ಮನೇ ಪರಮಾತ್ಮ. ತಾ ಯಾರದ? ತಾನೇ ಪರಮಾತ್ಮ. ಇದನ್ನೇ ನಮ್ಮ ವೇದ ಶಾಸ್ತ್ರ ಪುರಾಣಗಳಲ್ಲಿ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ನನ್ನ ಆತ್ಮವೇ ಬ್ರಹ್ಮ, ತತ್ವಮಸಿ, ಅವನೇ ನಾನು, ನಾನೇ ಅವನು, ನಾನು ನೀನು ಅಷ್ಟ ಅಲ್ಲ, ಸರ್ವಂ ಕಲಿಯುಗಂ ಬ್ರಹ್ಮ. ಇದನ್ನ ಸಾಧಿಸಿದ್ದಾರೆ. ಇಂಥ ಮಹಾವಾಕ್ಯಗಳನ್ನ ಮೇಲೇನೆ ತತ್ವಶಾಸ್ತ್ರ ಇವತ್ತ ಜಗತ್ತಿನ ದೇಶದ ತುಂಬೆಲ್ಲ ನಡೀತಾ ಇದೆ. ಅದನ್ನ ಅನುಷ್ಠಾನಕ್ಕೆ ತರದ ಸಲುವಾಗಿ ಇವತ್ತ ಅವು ನಮಗೆ ಉಪಯೋಗ ಬಿದ್ದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಜನರಲ್ಲಿ ತಿಳುವಳಿಕೆ ಉಂಟಾಗಿದೆ. ಅದನ್ನ ಇವತ್ತ ಅವನ್ನ ಉಪಯೋಗ ಮಾಡ್ರಿ ಅಂತ ತಿಳ್ಕೊಂಡು ಇಂಚಗೇರಿ ಸಂಪ್ರದಾಯ ಇವತ್ತ ಈ ಜಗತ್ತಿನೊಳಗನ ವಿನೂತನವಾದಂತ ಪದ್ಧತಿಯೊಳಗ ಪ್ರತಿಯೊಬ್ಬರನ್ನು ನಾಮಧಾರಿಕರಾಗಿ ಬಿಟ್ರ, ನಾಮಸ್ಮರಣೆ ಮಾಡಾಕ್ ಹತ್ತಿ ಬಿಟ್ರ, ಅವರು ತಮ್ಮ ಚಿತ್ತ ಶುದ್ಧಿಯನ್ನು ಮಾಡ್ಕೊಂಡು ಬಿಟ್ರೆ ಅವರು ತಮ್ಮ ಜೀವನದ ಗುರಿಯನ್ನು ಮುಟ್ಲಿಕ್ಕೆ ಅನುಕೂಲ ಆಗ್ತದ. ಅವರು ಜೀವನಗಳ ಸುಖ ಶಾಂತಿ ಸಮಾಧಾನ ಪಡೀಲಿಕ್ಕೆ ಸಾಧ್ಯದ. ಇದನ್ನ ಎತ್ತಿ ತೋರಿಸಿದ್ದಾರೆ. ಎಲ್ಲಿ ಸತ್ಯ ಪ್ರಾಮಾಣಿಕತೆ ಇದೆ ಅಲ್ಲಿ ಭಗವಂತನ ದರ್ಶನ ಆಗ್ತದ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಎಲ್ಲಿ ಸತ್ಯದ ಅದು ಭಗವಂತನ ದರ್ಶನ ಆಗಲೇಬೇಕು. ಯಾಕಂತ ಕೇಳಿದ್ರೆ ತಾನೇ ಸತ್ಯ, ತಾನೇ ನಿತ್ಯ, ತಾನೇ ಪರಿಪೂರ್ಣ. ಅದು ಹೆಂಗದಪ್ಪ ಅಂದ್ರ ಆತ್ಮ ಅಂತಾರಲ್ಲ, ದೇವರಂತಾರಲ್ಲ, ಅದು ನಿರ್ಗುಣ, ನಿರಾಕಾರ, ನಿರವಯವ, ನಿರಾಲಂಬ, ಅಜ್ಞೇಯ, ಅವ್ಯಕ್ತ. ಅಂತ ಅವ್ಯಕ್ತವಾಗಿರುವಂತ ವಸ್ತು ನಮ್ಮೊಳಗೆ ಏನದ ಅಂತ ಅಂದ್ರೆ ಚೈತನ್ಯದ. ಆ ಚೈತನ್ಯವೇ ಸತ್ಯ. ಅದ್ರ ಕಡೆ ಲಕ್ಷ್ಯ ಕೊಟ್ಟದ್ದಾದ್ರೆ ಆ ಚೈತನ್ಯ ಒಬ್ಬರೊಳಗೆ ಇರುವುದಿಲ್ಲ. ಇಡೀ 84 ಲಕ್ಷ ಜೀವಿಯೊಳಗೆ ಜನ್ಮ ತಳೆಯುವಂತ ಅನಂತ ಜೀವರಾಶಿಗಳೇನದಾವ ಅವು ನೋಡ್ಲಿಕ್ಕೆ ಬೇರೆ ಬೇರೆ ಕಾಣಿಸ್ತಾವ. ಆಕಾರದೊಳಗ, ರೂಪದೊಳಗ, ಬಣ್ಣದೊಳಗ, ಲಕ್ಷಣದೊಳಗ ಎಲ್ಲ ಬೇರೆ ಬೇರೆನ ಅದಾವ. ಆದ್ರೂ ಕೂಡ ಆ ಪರಮಾತ್ಮ ಪರಿಶುದ್ಧ ಚೈತನ್ಯ ಅನ್ನೋದಂತ ಏನದ ಅದು ಪ್ರತಿಯೊಂದು ಜೀವಿಯ ಅಂತರಂಗದೊಳಗ ಅದ. ಅಧಿಷ್ಠಾನ ಮೂರ್ತಿಯಾಗಿ, ಕಾರಣಕರ್ತೃವಾಗಿ, ಭೋಕ್ತೃವಾಗಿ, ಸಾಕ್ಷಿಯಾಗಿ, ಸರ್ವಂತರ್ಯಾಮಿಯಾಗಿ, ಸರ್ವವ್ಯಾಪಕವಾಗಿ ತನ್ನ ಲೀಲೆಯೊಳಗ ಆ ಪ್ರಕೃತಿಗೆ ಅನುಗುಣವಾಗಿ, ಆ ಶರೀರಕ್ಕೆ ಅನುಗುಣವಾಗಿ ತನ್ನ ಲೀಲೆಯೊಳಗೆ ತೊಡಗಿಕೊಂಡು ತನ್ನ ಜೀವನವನ್ನು ಪೂರ್ತಿ ಮಾಡಿಕೊಳ್ತಾ ಇದೆ. ಅಂತ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಭಕ್ತರು ಚಂದ್ರೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ವೀಕ್ಷಕರೇ.